ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಯಾವ ವಾರ ಅಂದರೆ ಇವತ್ತು ಮಂಗಳವಾರ. ಇವತ್ತು ಗ್ರಹಣ ಅಂತ ಹೇಳಿ ಸಂಜೆ ಸ್ನಾನ ಎಲ್ಲ ಮಾಡಿ ಇವಾಗ ಮನೆಯೆಲ್ಲ ಸ್ವಲ್ಪ ಕಸ ಗುಡಿಸಿ ಇದೆಲ್ಲ ಮಾಡಿದ್ದೀವಿ. ಅಡುಗೆ ಮಾಡಬೇಕು. ಇವತ್ತಿನ ನೈಟ್ ಡಿನ್ನರ್ಗೆ ವೈಟ್ ಪಲಾವ್ ಬರುತ್ತೆ ನೋಡಿ, ಅದನ್ನು ಮಾಡೋಣ ಅಂತ ಇದ್ದೀನಿ. ನೋಡೋಣ, ನಿಮಗೂ ಕೂಡ ರೆಸಿಪಿನ ತೋರಿಸ್ಕೊಡ್ತೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಮತ್ತು ನಿನ್ನೆ ಡ್ರೈ ಫ್ರೂಟ್ಸ್ದು ಲಡ್ಡುನ ಹಾಕಿದೆ. ಎಷ್ಟು ಜನ ಅದನ್ನ ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ವೀಡಿಯೋನ ನೋಡಿದ್ದೀರಾ, ಅದನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತು ವೀಡಿಯೋಸ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸಪೋರ್ಟ್ ಮಾಡಿ. ಇವಾಗ ನಾನು ಕೌಶಿಕ್ ಎಲ್ಲ ಸ್ನಾನ ಆಯಿತು. ನಮ್ಮಮ್ಮ ಇವಾಗ ಸ್ನಾನ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ, ಅವರು ಬಂದಮೇಲೆ ಸ್ನಾನ ಎಲ್ಲ ಮಾಡ್ತಾರೆ. ಸೊ ಅಡುಗೆ ಮಾಡಬೇಕಾದ್ರೆ ಸಿಗ್ತೀನಿ. ಇವತ್ತು ಬೆಳಿಗ್ಗೆಯಿಂದ ಏನೇನಾಯಿತು, ಏನೇನು ಮಾಡಿದ್ವಿ ಅಂತ ಒಂದು ಸ್ವಲ್ಪ ಗ್ಲಿಮ್ಸ್ನ ತೊಗೊಂಡಿದ್ದೀನಿ. ಮತ್ತು ಚಾಕ್ಲೇಟ್ ಸ್ಯಾಂಡ್ವಿಚ್ನು ಕೂಡ ಮಾಡಿದ್ದೆ. ಅದನ್ನು ಕೂಡ ರೆಸಿಪಿನ ತುಂಬಾ ಈಸಿಯಾಗಿದೆ, ಅದನ್ನು ಕೂಡ ಶೇರ್ ಮಾಡ್ತೀನಿ. ಅದನ್ನು ಕೂಡ ನೋಡಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇವಾಗ ಸದ್ಯಕ್ಕೆ ಅಮ್ಮ ಬಂದ ಮೇಲೆ ಅಡುಗೆ ಮಾಡೋದು. ಅಷ್ಟರಲ್ಲಿ ಪಾಪನ ನೋಡ್ಕೊಬೇಕು. ಟಿ ವಿ ನೋಡ್ತಾ ಚಾನಲ್ ಚೇಂಜ್ ಮಾಡಬೇಕು. ಟಿ ವಿನ ನೋಡಿಕೊಂಡು ಸ್ವಲ್ಪ ಹೊತ್ತಂಗೆ ಕೂತ್ಕೊಂಡು ಇರೋದು. ಇವತ್ತಿನ ನೈಟ್ ಬ್ಲಾಗ್ ಯಾವ ಥರ ಹೋಗುತ್ತೆ ನೋಡೋಣ. ಹಾಯ್ ಮಾಡು ಕೌಶಿ. ಹಾಯ್ ಹಾಯ್ ಹೆಂಗೆ ಮಾಡೋದು, ಹೆಂಗಮ್ಮ ತೋರಿಸು ಹಾಯ್ ಮಾಡೋದು ಹೆಂಗೆ ತೋರಿಸ್ಬಿಡಮ್ಮ. ಹಾಯ್ ಮಾಡೋದು ಹೆಂಗೆ ಅಂತ. ಹಾಯ್ ಅನ್ನು ಹಾಯ್ ತೋರಿಸು. ಹೆಂಗೆ ಮಾಡೋದು ಹಾಯ್? ಹಂಗೆ ಮಾಡೋದಾ? ಹಂಗೆ. ಓ ಕಿಸಿ ಕೊಟ್ಬಿಡು ಮಮ್ಮ. ಕಿಸಿ ಕೊಡಿಲಿ ಮಮ್ಮ. ಕಿಸಿ ಕೊಡೋದು ಹೆಂಗೆ ತೋರಿಸು. ಇಲ್ಲಿ ನೋಡಿಲಿ ಮಮ್ಮಗೆ ಕಿಸಿ ಕೊಡೋದು ಹೆಂಗೆ ತೋರಿಸು ಮಗನೆ. ತೋರಿಸಿಲಿ ಚಿನ್ನು. ಮಮ್ಮ ಕಿಸಿ ಕೊಡೋದು ಹೆಂಗೆ? ಅಪ್ಪ ಹೊಡಿತಾರ ಹಂಗೆ ಮಮ್ಮಗೆ. ಹಾಂ ಕಿಸಿ ಕೊಡು ಮಮ್ಮಗೆ. ಮಮ್ಮ ಕಿಸಿ ಕುಡಿಲಿ. ಕೊಡಲ್ಲ ಗೈಸ್. ಕೊಡಲ್ವಾ? ಕೊಡು ಅಮ್ಮ. ಕೊಡು ಅಪ್ಪ. ಅಯ್ಯೋ ಸಾಕು ಕಪ್ಪ ಕಚ್ಚಿಬಿಡ್ತೀಯ ಹಂಗೆ ನೀನು. ಅಯ್ಯೋ, ತುಂಬ ದಿವಸದಿಂದನೇ ಚಾಕ್ಲೇಟ್ ಸ್ಯಾಂಡ್ವಿಚ್ ಮಾಡೋಣ ಅಂದ್ಬಿಟ್ಟು ಚಾಕ್ಲೇಟ್ನ ತೊಗೊಂಡು ಬಂದು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ, ಬಟ್ ಮಾಡೇ ಇರಲಿಲ್ಲ. ಫೈನಲಿ ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಿಲ್ಲ, ತುಂಬಾ ಈಸಿ. ಸ್ವಲ್ಪ ಚಾಕ್ಲೇಟ್ ಏನಿದೆ ಅದನ್ನ ನಾನು ಮೆಲ್ಟ್ ಮಾಡಿಕೊಂಡೆ. ಯಾಕೆ ಅಂದರೆ ಫ್ರಿಡ್ಜಲ್ಲಿ ಇಟ್ಟಿದ್ನಲ್ಲ, ಸೊ ಅದರಿಂದ. ಇಲ್ಲಿ ಬ್ರೆಡ್ಗೆ ಎರಡೂ ಕಡೆ ನಿಮ್ಗೆ ಎಷ್ಟು ಬೇಕಷ್ಟು ಚಾಕ್ಲೇಟ್ನ ಹಾಕೊಬೋದು. ನಾನು ಸ್ವಲ್ಪ ಹಾಕ್ಕೊಂಡೆ. ತುಂಬ ಹೆವಿ ಆದ್ರೂ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಇದಿಷ್ಟೇ ಸ್ಪ್ರೆಡ್ ಮಾಡಿಕೊಂಡು ಬಿಸಿ ಮಾಡಿಕೊಂಡು ತಿನ್ನೋದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್ ಮೇಕರಲ್ಲಿ ಎರಡೂ ಕಡೆ ಸ್ವಲ್ಪ ಬಟರ್ನ ಹಾಕ್ಕೊಂಡೆ. ಸಾಲ್ಟೆಡ್ ಹಾಕ್ಕೊಬೋದು ಅಥವಾ ಅನ್ಸಾಲ್ಟೆಡ್ ಹಾಕ್ಕೊಬೋದು, ಬಟ್ ಅನ್ಸಾಲ್ಟೆಡ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಟೇಸ್ಟು ಚೆನ್ನಾಗಿತ್ತು. ನಾನು ತುಂಬ ಸಲ ಆಚೆಗೆ ಹೋದಾಗೆಲ್ಲ ತಿನ್ಬೇಕಂತ ಅನ್ಕೊತಾ ಇದ್ದೆ, ಬಟ್ ತಿಂದಿರಲಿಲ್ಲ. ಮನೇಲೇ ಮಾಡ್ಕೊಬೋದು, ಸುಮ್ಮನೆ ಅದೇನು ತೊಗೊಳೋದು ಅಂತಂದ್ಬಿಟ್ಟು ತೊಗೊಂಡಿರಲಿಲ್ಲ. ಹೊಟ್ಟೆ ಬೇರೆ ಹಸಿತಾ ಇತ್ತಲ್ಲ, ಸೊ ಈಸಿಯಾಗಿ ಮಾಡ್ಕೊಬೋದು ಅಂದ್ಬಿಟ್ಟು ಬರೀ ಒಂದೊಂದಷ್ಟೇ ನಾನು ಮಾಡ್ಕೊಂಡಿದ್ದು. ನನಗೊಂದು ನಮ್ಮ ಅಮ್ಮನಿಗೊಂದು ಅಂದ್ಬಿಟ್ಟು. ಜಾಸ್ತಿ ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ. ತುಂಬ ಸ್ವೀಟ್ ಇಷ್ಟಪಡೋರು ಮಾಡ್ಕೊಂಡು ತಿನ್ಬೋದು. ಮತ್ತು ಸಾಯಂಕಾಲಕ್ಕೆ ನಾನು ಪಲಾವ್ನ ಮಾಡ್ತಾಯಿದ್ದೀನಿ. ಗ್ರಹಣ ಇತ್ತು ನೋಡಿ ಆವತ್ತಿನ ದಿವಸ ನೈಟು. ಇಲ್ಲಿ ಸ್ವಲ್ಪ ಈರುಳ್ಳಿ ಹಾಕಿ ಸಾರಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಪಲಾವ್ ಸ್ಪೈಸಸ್ಸು ಮತ್ತು ಆನಿಯನ್ನು, ಸ್ವಲ್ಪ ಕಸ್ತೂರಿ ಮೆಥಿ, ನಿಮಗೆ ಯಾವ ರೀತಿ ಬೇಕು, ಯಾವ ವೆಜಿಟೇಬಲ್ಸ್ ಬೇಕೋ ಆ ವೆಜಿಟೇಬಲ್ಸ್ನ ಹಾಕ್ಕೊಬೋದು. ಇಲ್ಲಿ ನಾನು ಕ್ಯಾರೆಟು, ಬೀನ್ಸು, ಬಟಾಣಿ, ಟೊಮ್ಯಾಟೊ ಮತ್ತು ಬೇಬಿಕಾರ್ನ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಮಸಾಲಾನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಇದಿಷ್ಟೇ. ಒಂಚೂರು ಪುದೀನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು, ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯ ಮಸಾಲೆನ ನಾನು ಹಾಕ್ತಾಯಿಲ್ಲ. ಚಿಲ್ಲಿ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇದು ಯಾವುದೂ ಹಾಕ್ತಾಯಿಲ್ಲ. ತುಂಬ ಪ್ಲೇನಾಗಿ ಮಾಡ್ತಾ ಇರೋದ್ರಿಂದ ಹಸಿಮೆಣ್ಸಿನ್ಕಾಯಿನೇ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು
ನೀರೆಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನಾನು 1.5 ಲೋಟಕ್ಕೆ 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಖಾರ ಕರೆಕ್ಟಾಗಿದ್ದರೆ ಸಾಕಷ್ಟೇ. ಬೇಕಂತಂದರೆ ಇನ್ನೊಂದೆರಡು ಎಕ್ಸ್ಟ್ರಾ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಬೋದು. ವೈಟ್ ಕಲರ್ ಬರುತ್ತೆ. ಇದಕ್ಕೆ ಚಿಲ್ಲಿ ಪೌಡರ್ ಎಲ್ಲ ಹಾಕಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಅದರಿಂದ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಸೊ ಅದಕ್ಕೊಂದ್ಸಲ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಆ್ಯಕ್ಚುಲಿ ಇದು ಹಳೆ ವಿಡಿಯೋ. ಇದನ್ನು ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪಾಪ್ಗೆ ಹೊಸ್ಲು ದಾಟಿಸುವಾಗ ಮಾಡಿದಂತಹ ಪೂಜೆ ಇದು. ಅಪ್ಲೋಡ್ ಮಾಡೇ ಇರಲಿಲ್ಲ. ಸರಿ ಅದು ಹಂಗೆ ಉಳ್ಕೊಬಿಡುತ್ತೆ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ಇದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಮಕ್ಕಳಿಗೆ ನಾನು ಸ್ವಲ್ಪ ಲೇಟಾಗಿ ಹೊಸ್ಲು ದಾಟಿಸಿದ್ದು. ಅವನು ಆಲ್ರೆಡಿ ದಾಟೋಕ್ಕೆ ಬರ್ತಾಯಿದ್ದ, ಬಟ್ ನಾನು ದಾಟಿಸಿರ್ಲಿಲ್ಲ. ಇವಾಗ ಅವನನ್ನು ಹಿಡ್ಕೊಳ್ಳೋದಂತೂ ಎಷ್ಟು ಕಷ್ಟ ಆಗ್ತಾಯಿತ್ತು ಅಂದರೆ ಅವನನ್ನು ಹಿಡಿಯೋಕ್ಕೆ ಆಗ್ತಾಯಿರಲಿಲ್ಲ. ಪೂಜೆ ಮಾಡೋದಿರಲಿ, ಅವ್ನು ಹಿಡಿದು ನಿಲ್ಸ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಸ್ವಲ್ಪ ಯಾವಾಗ ದಾಟಿಸ್ಬೇಕು ಅಂತಂದರೆ ಸ್ವಲ್ಪ ತೆವಿತಿದ್ದಾರೆ ಅನ್ನೋವಾಗಲೇ ದಾಟಿಸಿದ್ರೆ ಆರಾಮ್ಸೆ ಪೂಜೆ ಎಲ್ಲ ಮಾಡ್ಬೋದು. ಈ ತುಂಬ ಕಾಲು ಬಂದ ಮೇಲೆ ಅವ್ರು ನಾವೇನು ಪೂಜೆ ಮಾಡ್ತಾಯಿರ್ತೀವಿ ಅದನ್ನ ಹಿಡ್ಕೊಳ್ಳೋಕ್ಕೆ ಬರ್ತಾಯಿರ್ತಾರೆ. ಏನೂ ಪೂಜೆ ಮಾಡೋಕ್ಕೆ ಬಿಡಲ್ಲ. ನಾವಂತೂ ಸಿಕ್ಕಾಪಟ್ಟೆ ನಕ್ಕಿ ನಕ್ಕಿ ಸಾಕಾಗೋಯಿತು. ಒಂದು ಪಟ್ಟಂತ ಪೂಜೆ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ಥರ ಆಗೋಯಿತು. 2 ನಿಮಿಷನೂ ನಿಂತ್ಕೊತಾ ಇಲ್ಲ. ಹಿಡ್ದು ಸಾಕಾಗೋಯಿತು. ನೀವೇ ನೋಡ್ತಾ ಇರ್ಬೋದು. ಇದು ತುಂಬಾ ಸಿಂಪಲ್ಲು ಮತ್ತು ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.